ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ರೀ. ಸದ್ಯಕ್ಕೆ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು, ವಾಟ್ಸಪ್ ಅಲ್ಲಿ ಆಗಿರ್ಬೋದು, ಫೇಸ್ಬುಕ್ ಅಲ್ಲಿ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತಾ ಇರುವ ಈ ತರ ಒಂದು ಫೋಟೋ ವಿಡಿಯೋ ಎಡಿಟ್ ಗಳನ್ನ ನೀವು ಕೂಡ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಆರಾಮಾಗಿ ಕೇವಲ 1 ನಿಮಿಷದಲ್ಲಿ ಮಾಡ್ಕೋಬಹುದು. ಹೌದು ಸ್ನೇಹಿತರೆ, ಈ ತರ ಟ್ರೆಂಡಿಂಗ್ ಅಲ್ಲಿರುವ ಫೋಟೋಸ್ಗಳು, AI ಫೋಟೋಸ್ಗಳು ನೀವು ಕೂಡ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಫ್ರೀ ಆಗಿ ಆರಾಮಾಗಿ ಕೇವಲ 1 ನಿಮಿಷದಲ್ಲಿ ಕ್ರಿಯೇಟ್ ಮಾಡ್ಕೋಬಹುದು. ಹೌದು, ಯಾವ ತರ ಒಂದು ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮತ್ತೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ಬಂದಿದ್ರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲ ಅಂದ್ರೆ ಮರಿದೇ ಬೇಗನೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊರಿ. ಏನಕ್ಕಪ್ಪ ಅಂದ್ರೆ ಡೈಲಿ ಇದೇ ತರ ಒಂದು ಯೂಸ್ಫುಲ್ ಇನ್ಫಾರ್ಮೇಶನ್, ಟ್ರೆಂಡಿಂಗ್ ಟಾಪಿಕ್ಸ್ ಗಳ ಮೇಲೆ ಆಗಿರ್ಬೋದು, ಟ್ಯುಟೋರಿಯಲ್ಸ್ಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅದಕ್ಕೆ ಮರಿದೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ನಿಮ್ಮ ಒಂದು ಟೈಮ್ ಅನ್ನು ವೇಸ್ಟ್ ಮಾಡದೆ ಡೈರೆಕ್ಟ್ ಆಗಿ ಟಾಪಿಕ್ ಸ್ಟಾರ್ಟ್ ಮಾಡ್ತೀನಿ. ಸದ್ಯಕ್ಕೆ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಟ್ರೆಂಡಿಂಗ್ ಆಗ್ತಾ ಇರುವ ಈ ತರ ವೈರಲ್ ಫೋಟೋಸ್ಗಳನ್ನ ನೀವು ಕೂಡ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಆರಾಮಾಗಿ ಮಾಡ್ಕೋಬಹುದು. ಯಾವ ತರ ಅಂದ್ರೆ ಮೊದಲನೇದಾಗಿ ನಿಮ್ಮ ಒಂದು ಫೋನ್ ನಲ್ಲಿ ಗೂಗಲ್ ಪ್ಲೇಸ್ಟೋರ್ ಅನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಸರ್ಚ್ ಬಾರ್ ನಲ್ಲಿ ChatGPT ಅಂತ ಸರ್ಚ್ ಮಾಡಿ. ChatGPT ಆಪ್ ಅನ್ನ ಕಂಪ್ಲೀಟ್ ಆಗಿ ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ಟು ಓಪನ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿರುವಂಥದ್ದು. ಈ ಒಂದು ಆ್ಯಪ್ ಅನ್ನ ಕಂಪ್ಲೀಟ್ ಆಗಿ ಇನ್ಸ್ಟಾಲ್ ಆದ ತಕ್ಷಣ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದಾಗ ನಮಗೆ ಈ ತರ ಒಂದು ಇಂಟರ್ಫೇಸ್ ಬಂದಿರುವಂತದ್ದು ನೋಡ್ಕೋಬಹುದು. ಇಷ್ಟೆಲ್ಲ ಆಪ್ಷನ್ಸ್ ಗಳು ಬಂದಿರುವಂತದ್ದು. ಇಲ್ಲಿ ಕೆಳಗಡೆ ಇಲ್ಲಿ ಆಸ್ಕ್ ChatGPT ಪಕ್ಕದಲ್ಲಿ ಪ್ಲಸ್ ಐಕಾನ್ ಇರುವಂತದ್ದು, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಿಮ್ಮ ಒಂದು ಫೋಟೋನ ಅಪ್ಲೋಡ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಒಂದು ಹಾಫ್ ಫೇಸ್ ಇರುವ, ನಿಮ್ಮ ಒಂದು ಕ್ಲಿಯರ್ ಫೇಸ್ ಇರುವ ಒಂದು ಇಮೇಜ್ ಅನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡ್ಕೋಬೇಕಾಗುತ್ತೆ. ಏನಕ್ಕಪ್ಪ ಅಂದ್ರೆ ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ AI ಮುಖಾಂತರ ಕ್ರಿಯೇಟ್ ಆಗ್ಬೇಕಂದ್ರೆ ನಿಮ್ಮ ಒಂದು ಕ್ಲಿಯರ್ ಫೋಟೋನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು ಸ್ನೇಹಿತರೆ. ಆಲ್ಮೋಸ್ಟ್ ಅದು ಸೆಲ್ಫಿ ಇದ್ರೆ ನಡೆಯುತ್ತೆ. ಇಲ್ಲಿ ಫೋಟೋಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಒಂದು ಫೋನ್ ನಲ್ಲಿ ಒಂದು ಕ್ಲಿಯರ್ ಫೇಸ್ ಇಮೇಜ್ ಅನ್ನ ನೀವು ಇಲ್ಲಿ ಅಪ್ಲೋಡ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಆಸ್ಕ್ ChatGPT ಅಂತ ಇರುತ್ತಲ್ಲ, ಇಲ್ಲಿ ಪ್ರಾಂಪ್ಟ್ ಅನ್ನ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಪ್ರಾಂಪ್ಟ್ ಅಂದ್ರೆ ಇದು ಇಮೇಜ್ ಬಂದ್ಬಿಟ್ಟು AI ಇಂದ ಜನರೇಟ್ ಆಗೋದು. AI ಗೆ ಯಾವ ತರ ಒಂದು ಫೋಟೋನ ಎಡಿಟ್ ಮಾಡೋದು ಅಂತ ಹೇಳುವುದೇ ಪ್ರಾಂಪ್ಟ್ ಸ್ನೇಹಿತರೆ. ಈ ಒಂದು ಪ್ರಾಂಪ್ಟ್ ಅನ್ನ ನಾನು ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ, ಮತ್ತೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತದ್ದು. ಈ ಒಂದು ಪ್ರಾಂಪ್ಟ್ ಅನ್ನ ನೀವು ಇಲ್ಲಿ ಆಸ್ಕ್ ChatGPT ಇದ್ದಲ್ಲಿ ಪೇಸ್ಟ್ ಮಾಡಿ ಸ್ನೇಹಿತರೆ. ಪೇಸ್ಟ್ ಮಾಡಿಬಿಟ್ಟು ಜಸ್ಟ್ ಸೆಂಡ್ ಮಾಡಿ. ಇಮೇಜ್ ಜನರೇಟ್ ಆಗೋದಕ್ಕೆ ಕೇವಲ 1 ನಿಮಿಷ ಟೈಮ್ ತಗೊಳುತ್ತೆ ಸ್ನೇಹಿತರೆ. ಕ್ರಿಯೇಟಿಂಗ್ ಇಮೇಜ್ ಅಂತ ಬಂದಿರುವಂತದ್ದು. 1 ನಿಮಿಷ ವೇಟ್ ಮಾಡಿ, ಇಮೇಜ್ ರೆಡಿ ಮಾಡಿ ಇಮಿಡಿಯೇಟ್ ಆಗಿ ಸೆಂಡ್ ಮಾಡುತ್ತೆ ಸ್ನೇಹಿತರೆ. ನೋಡ್ಕೋಬಹುದು ಸ್ನೇಹಿತರೆ, ಇಮೇಜ್ ಯಾವ ತರ ಒಂದು ಕಂಪ್ಲೀಟ್ ಆಗಿ ನನ್ನ ಒಂದು ಫೇಸ್ ಮ್ಯಾಚ್ ಆಗಿರುವಂತದ್ದು ನೋಡ್ಕೋಬಹುದು ಸ್ನೇಹಿತರೆ. ಎಕ್ಸಾಕ್ಟ್ ಆಗಿ ಸೆಂಡ್ ಮಾಡಿರುವಂತದ್ದು. ಈ ಒಂದು ಪ್ರಾಂಪ್ಟ್ ಅನ್ನ ಕರೆಕ್ಟ್ ಆಗಿ ಪೇಸ್ಟ್ ಮಾಡಿ ಸೆಂಡ್ ಮಾಡಿ ಈ ತರ ಒಂದು ಫೋಟೋ ರೆಡಿ ಮಾಡಿ ಸೆಂಡ್ ಮಾಡುತ್ತೆ ಸ್ನೇಹಿತರೆ. ನೋಡ್ಕೋಬಹುದು ಎಷ್ಟು ಕ್ಲೀನ್ ಆಗಿ ಕ್ಲಿಯರ್ ಆಗಿ ರೆಡಿ ಮಾಡಿರುವಂಥದ್ದು. ಜಸ್ಟ್ ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆಯ್ತು, ನಿಮ್ಮ ಒಂದು ಗ್ಯಾಲರಿಗೆ ಸೇವ್ ಆಗುತ್ತೆ ಸ್ನೇಹಿತರೆ. ಇದನ್ನ ಇಮೇಜ್ ಅನ್ನ ಸೇವ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಒಂದು ಫೋನ್ ನಲ್ಲಿ ಯಾವ್ದಾದ್ರು ಒಂದು ನಾರ್ಮಲ್ ವಿಡಿಯೋ ಎಡಿಟಿಂಗ್ ಆ್ಯಪ್ ಇರುತ್ತೆ ಸ್ನೇಹಿತರೆ. ನನ್ನ ಹತ್ರ ಫಿಲ್ಮೋರಾ ಇರುವಂಥದ್ದು ಮತ್ತೆ YouCut ಅಂತ ಒಂದು 2 ಆಪ್ಷನ್ಸ್ ಗಳು ಇರುವಂಥದ್ದು, 2 ವಿಡಿಯೋ ಎಡಿಟಿಂಗ್ ಆ್ಯಪ್ಸ್ ಗಳು ಇರುವಂಥದ್ದು. ಇವಾಗ ಫಾರ್ ಎಕ್ಸಾಂಪಲ್ ಫಿಲ್ಮೋರಾ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನನ್ನ ಒಂದು ಫೋಟೋ ಇವಾಗ ಜಸ್ಟ್ ಏನು ಡೌನ್ಲೋಡ್ ಮಾಡಿದೆ ಆ ಒಂದು ಫೋಟೋನ ಚೂಸ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇದನ್ನ ಒಂದು 15 ಸೆಕೆಂಡ್ ವರೆಗೂ ಎಕ್ಸ್ಟೆಂಡ್ ಮಾಡ್ತೀನಿ. ಅಂದ್ರೆ ಏನಾದ್ರೂ ಒಂದು ನೀವು ಸಾಂಗ್ ಸೆಟ್ ಮಾಡ್ಕೋತೀರಾ ಅಂದ್ರೆ ಸೆಟ್ ಮಾಡೋದಕ್ಕೆ ನಿಮ್ಗೆ ಎಷ್ಟು ಲೆಂತ್ ಬೇಕೋ ಅಷ್ಟನ್ನ ಚೂಸ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಫಾರ್ಮೇಟ್ ಅಂತ ಒಂದು ಆಪ್ಷನ್ ಇರುವಂತದ್ದು. ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೋರಿ ಹಾಕ್ತಿದ್ರೆ ಇಲ್ಲಿ ಸೈಜ್ ಅನ್ನ ನೀವು ಇಲ್ಲಿ ಚೂಸ್ ಮಾಡ್ಕೋಬಹುದು. ಚೂಸ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕೆಳಗಡೆ ಮತ್ತೊಂದು ಆಪ್ಷನ್ ಇರುವಂತದ್ದು. ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಇರುವಂತದ್ದು ಎಫೆಕ್ಟ್ಸ್ ಅಂತ. ಈ ತರ ನೀವು ಇಲ್ಲಿ ಎಫೆಕ್ಟ್ಸ್ ಗಳನ್ನ ನೀವು ಇಲ್ಲಿ ಹಾಕೋಬಹುದು ಸ್ನೇಹಿತರೆ. ನೋಡ್ಕೋಬಹುದು ಇಲ್ಲಿ ಎಫೆಕ್ಟ್ ಯಾವ ತರ ಇರುವಂತದ್ದು ಅಂತ. ಈ ತರ ನಿಮಗೆ ಶೇಕ್ ಆಗಿರೋದಾಗಿರ್ಬೋದು, ಮಿಲ್ಡ್ ಆಗಿರೋದಾಗಿರ್ಬೋದು, ಲೈಟ್ ಆಗಿ ಟಿಲ್ಟ್ ಆಗಿರೋದಾಗಿರ್ಬೋದು, ಈ ತರ ಒಂದು ನಿಮ್ಮ ಒಂದು ಫೋನ್ ನಲ್ಲಿ ನೀವು ಈ ತರ ಒಂದು ಎಫೆಕ್ಟ್ ಗಳನ್ನ ನೀವು ಇಲ್ಲಿ ಅಪ್ಲೋಡ್ ಮಾಡ್ಕೋಬಹುದು. ವಿಡಿಯೋ ಎಡಿಟಿಂಗ್ ಆಪ್ಸ್ ಅಲ್ಲಿ ಜಸ್ಟ್ ಎಫೆಕ್ಟ್ಸ್ ಅನ್ನ ಆಡ್ ಮಾಡ್ಕೊಂಡ್ಬಿಟ್ಟು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಈ ಒಂದು ಎಫೆಕ್ಟ್ ಅನ್ನ ಕಂಪ್ಲೀಟ್ ಆಗಿ ವಿಡಿಯೋಗೆ ಚೂಸ್ ಮಾಡಿ ಸ್ನೇಹಿತರೆ. ಕಂಪ್ಲೀಟ್ ಆಗಿ ಚೂಸ್ ಮಾಡ್ಕೊಂಡ್ಬಿಟ್ಟು ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ, ಅಂದ್ರೆ ಸೇವ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಒಂದು ವಾಟ್ಸಪ್ ಅಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು ಸ್ಟೋರಿ ಸ್ಟೇಟಸ್ ಅನ್ನ ಅಪ್ಲೋಡ್ ಮಾಡ್ಕೋಬಹುದು ಸ್ನೇಹಿತರೆ. ಈ ತರ ಒಂದು ಸಿಂಪಲ್ ಸ್ಟೆಪ್ಸ್ ಗಳ ಮೂಲಕ ನೀವು ಕೂಡ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಈ ತರ ಒಂದು ಟ್ರೆಂಡಿಂಗ್ ಫೋಟೋ ಎಡಿಟಿಂಗ್ ಅನ್ನ ನೀವು ಆರಾಮಾಗಿ ಮಾಡ್ಕೋಬಹುದು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಮರೀದೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ, ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.